ಎಲ್ಲಾದರೂ ಕ್ವಿಕ್ಕಾಗಿ ಒಂದು ರೌಂಡ್ ಹೊಡ್ಕೊಂಬರ್ಬೇಕು ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ, ಐ ಮೀನ್ ಒಂದು ಪ್ಲೇಸ್ ಏನಾದರೂ ವಿಸಿಟ್ ಮಾಡ್ಕೊಂಬರ್ಬೇಕು ಅಂತ ನಿಮ್ಗೆ ಏನಾರು ಅನಿಸಿದ್ರೆ ನೋಡಿ, ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ವೇಲಿ ಆ್ಯಕ್ಚುಲಿ ಇದು ಮೈಸೂರು ಹತ್ತತ್ರ ಬರ್ತಾ ಇರುವಂಗೆ ಲೆಫ್ಟ್ ಸೈಡಲ್ಲಿ ನಿಮಗೆ ಪಯಣ ಕಾರ್ ಮ್ಯೂಸಿಯಂ ಅಂತ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ಏನಂತಂದರೆ ಎಕ್ಸ್ಟ್ರಾಡಿನರಿ ಕಲೆಕ್ಷನ್ ಆಫ್ ವಿಂಟೇಜ್ ಕಾರ್ಸ್ ಇದೆ. ನೀವು ಒಳಗಡೆ ಹೋದಾಗ ಒಂದೊಂದು ಕಾರ್ ಬಗ್ಗೆನೂ ಡೀಟೇಲಾಗಿ ನೀವು ಅದ್ರ ಬಗ್ಗೆ ತಿಳ್ಕೊಬೋದು. ಅಂದರೆ ಅದು ಯಾವಾಗ ಅದು ಮ್ಯಾನುಫ್ಯಾಕ್ಚರ್ ಮಾಡಿದ್ದು, ಎಲ್ಲಿ ಅದು ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಅಂತ ಡೀಟೇಲಾಗಿ ಕಾರ್ಗಳ ಬಗ್ಗೆ ಇದೆ. ಸೊ ಇಲ್ಲಿ ಕಾರ್ಗಳು ಅಷ್ಟೇ ಅಲ್ಲದೆ ಇಲ್ಲಿ ರೈಟ್ ಫ್ರಮ್ 2 ವೀಲರ್ ಇರಬಹುದು, ಲಾರಿ ಇರಬಹುದು, ಆಮೇಲೆ ಫಾರಿನಲ್ಲಿ ಯೂಸ್ ಮಾಡ್ತಿದ್ದಂಥ ಕಾರ್ ಇರಬಹುದು, ಈ ಥರ, ಆಮೇಲೆ ಎತ್ತಿನ ಗಾಡಿ ಇರಬಹುದು, ಸಿಕ್ಕಾಬಟ್ಟೆ ಎಲ್ಲದ್ರ ಬಗ್ಗೆನೂ ಇಲ್ಲಿ ಮ್ಯೂಸಿಯಮಲ್ಲಿ ಎಕ್ಸಿಬಿಷನ್ ಥರ ಮಾಡಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಮೇಯ್ನ್ ಅಟ್ರಾಕ್ಷನ್ ಏನು ಅಂತಂದರೆ, ನಮಗೆ ನಮ್ಮ ವಿಷ್ಣುವರ್ಧನ್ ಸರ್ ಇದ್ದಾರೆ ನೋಡಿ, ನಮ್ಮ ಎಲ್ಲರೂ ನೆಚ್ಚಿನ ವಿಷ್ಣುವರ್ಧನ್ ಸರು, ಅವರು ಯೂಸ್ ಮಾಡ್ತಿದ್ದಂತಹ ಡ್ಯಾಟ್ಸನ್ ಬ್ಲೂಬರ್ಡ್ ಕಾರ್ನ ಇಲ್ಲಿ ಎಕ್ಸಿಬಿಷನ್ಗೆ ಅಂತ ಇಟ್ಟಿದ್ದಾರೆ. ನೀವು ಹೋದರೆ ಅಲ್ಲಿ ನೋಡಬಹುದು. ಆ್ಯಕ್ಚುಲಿ ಇಲ್ಲಿ ಏನು ಅಂತಂದರೆ, ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುವಂತಹ ಪ್ಲೇಸು. ಒಂದು 1/2 hour to 1 hour ಅಷ್ಟೇ ನಿಮಗೆ ಇಡಿಸುತ್ತೆ ಇದನ್ನು ಪೂರ್ತಿ ಕವರ್ ಮಾಡೋಕ್ಕೆ. ಅದ್ರ ಜೊತೆಗೆ ಇಲ್ಲಿ ಕಾರ್ದು ಒಂದೊಂದು ಪಾರ್ಟ್ಸು ಒಳಗಡೆ ಏನೇನಿರುತ್ತೆ ಅದನ್ನು ಸಪ್ರೇಟ್ ಮಾಡಿ ಅದೊಂದು ಸಪ್ರೇಟಾಗಿ ಒಂದು ಎಕ್ಸಿಬಿಷನ್ ಥರ ಅದೊಂದು ಇಟ್ಟಿದ್ದಾರೆ, ಅದೊಂದು ಮಾಡೆಲ್ ಇಟ್ಟಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಮಂಜುಳುಷಾ ಅಂತ ಅಂದ್ಬಿಟ್ಟು ಒಂದು ಒಳಗಡೆ ಅದೊಂದು ಸಣ್ಣ ಎಕ್ಸಿಬಿಷನ್ ಥರ ಇದೆ. ಅಲ್ಲಿ ನಿಮಗೆ ಹಳೆ ಕಾಲದ ಕಾಯಿನ್ಸು, ಆಮೇಲೆ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಯೂಸ್ ಮಾಡ್ತಿದ್ದಂಥ ಮಿಷಿನ್ಸು, ನಮ್ಮ ಕುಸ್ತಿಪಟುಗಳು ಯೂಸ್ ಮಾಡ್ತಿದ್ದಂಥ ಇನ್ಸ್ಟ್ರೂಮೆಂಟ್ಸು, ಆಮೇಲೆ ಯುದ್ಧ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ವೆಪನ್ಸು ಎಲ್ಲ ತುಂಬ ಚೆನ್ನಾಗಿದೆ. ನಿಮಗೆ ಟೈಮ್ ಆದಾಗ ಖಂಡಿತವಾಗ್ಲೂ ಹೋಗಿ. ಅಲ್ಲದೆ ಇಲ್ಲಿ ಇನ್ನೊಂದೇನು ವಿಶೇಷ ಅಂತಂದರೆ, ನಮ್ಮ ಮೈಸೂರಿನ ಮಹಾರಾಜರು ಯೂಸ್ ಮಾಡ್ತಿದ್ದಂತಹ ಕಾರ್ಗಳನ್ನೂ ಸಹ ಎಕ್ಸಿಬಿಷನಲ್ಲಿ ಇಟ್ಟಿದ್ದಾರೆ. ಅದನ್ನು ಸಹ ನೀವು ಇಲ್ಲಿ ಹೋದರೆ ನೋಡಬಹುದು. ಇಲ್ಲಿ ಕಾರುಗಳು 1925ರಿಂದ 2005ರವರೆಗೆ ಬಂದಂತಹ ಡಿಫ್ರೆಂಟ್ ಹಳೆಯ ಕಾಲದ ಕಾರ್ಸ್ ಕಲೆಕ್ಷನ್ಸ್ ಎಲ್ಲ ಇಲ್ಲಿದೆ. ಅದ್ರ ಜೊತೆಗೆ ಎವಲ್ಯೂಷನ್ ಆಫ್ ವೀಲ್, ಅಂದರೆ ವೀಲಿಂದ ಹೇಗೆ ಒಂದು 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಐ ಮೀನ್ ಸೈಕಲ್ ಆಗಿರ್ಬೋದು, ಹೇಗೆ ಅದು ಮೈಲ್ ಸ್ಟೋನ್ ಹೇಗೆ ಅದು ಬಂತು ಅನ್ನೋದ್ರ ಬಗ್ಗೆನೂ ಡೀಟೇಲಾಗಿ ಇದೆ. ಇದನ್ನು ಸ್ಥಾಪನೆ ಮಾಡಿದವ್ರು ಯಾರು ಅಂದರೆ, ನಮ್ಮ ಧರ್ಮಸ್ಥಳದ ಮುಖ್ಯಸ್ಥರಾದಂತಹ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಮಾಡಿರೋವಂಥದ್ದು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನಿಮ್ಮ ಮಕ್ಕಳು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರನ್ನೂ ಕರ್ಕೊಂಡು ಹೋಗಿ ಒಂದ್ಸಲಿ ಖಂಡಿತವಾಗ್ಲೂ ನೋಡ್ಕೊಂಬನ್ನಿ. ಮಸ್ಟ್ ವಿಸಿಟ್ ಅಂತ ನಾನು ಹೇಳ್ತೀನಿ. ಈ ಕಾರ್ ಮ್ಯೂಸಿಯಮಲ್ಲಿ ಆರಾಮಾಗಿ ನೀವು 4 ವೀಲರ್ ಅಥವಾ 2 ವೀಲರಲ್ಲಿ ಹೋದರೆ ಪಾರ್ಕಿಂಗ್ ಫೆಸಿಲಿಟೀಸ್ ಇದೆ. ಅದ್ರ ಜೊತೆಗೆ ನೀವೇನಾದರೂ ಇನ್ ಕೇಸ್ ಎಲೆಕ್ಟ್ರಿಕ್ ಕಾರ್ ಯೂಸ್ ಮಾಡ್ತಾಯಿದ್ರೆ ಎಲೆಕ್ಟ್ರಿಕ್ ಚಾರ್ಜಿಂಗ್ ಪಾಯಿಂಟ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅದಲ್ಲದೆ ನಮಗೆ ಇಲ್ಲಿ ಒಳಗಡೆ ರೆಸ್ಟೋರೆಂಟ್ ಕೂಡ ಇದೆ. ಇನ್ ಕೇಸ್ ನೀವು ಏನಾರು ಕಾಫಿ ಟೀ ಕುಡಿಬೇಕು ಅಥವಾ ಏನಾದರೂ ಊಟ ತಿಂಡಿ ಏನಾದರೂ ಮಾಡಬೇಕು ಅಂತಂದರೆ ಅದಕ್ಕೂ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಮಕ್ಕಳನ್ನೇನಾರು ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತಂದರೆ ಬಿಲೋ 12 ಇಯರ್ಸು ಆ್ಯಕ್ಚುಲಿ ನಿಮ್ಮದು ಅವ್ರದ್ದು ಅಂದರೆ ಡೇಟ್ ಆಫ್ ಬರ್ತ್ದು ಏನಾದರೂ ನೀವು ಪ್ರೂಫ್ ತೋರಿಸಿದ್ರೆ, ಐ ಮೀನ್ ಆಧಾರ್ ಕಾರ್ಡ್ ಇರಬಹುದು ಅಥವಾ ಸ್ಕೂಲ್ದು ಏನಾದರೂ ಇದ್ದರೆ ತೋರಿಸಿದ್ರೆ ಅವ್ರೇನು ಮಾಡ್ತಾರೆ ಅಂದರೆ ನಿಮಗೆ ಫ್ರೀ ಇರುತ್ತೆ ಎಂಟ್ರಿ. ಆ್ಯಕ್ಚುಲಿ ಪರ್ ಹೆಡ್ ಇಲ್ಲಿ 75 ರೂಪೀಸ್ ಆಗುತ್ತೆ. ಮಕ್ಕಳಿಗೆ ಬಿಲೋ 12 ಇಯರ್ಸ್ ಇದ್ದರೆ ಎಂಟ್ರಿ ಫ್ರೀ ಇದೆ ಅಂತ ಅಲ್ಲಿ ಹೊರಗಡೆ ಬೋರ್ಡ್ ಹಾಕಿದ್ದಾರೆ. ಸೊ ಹೋಗಬೇಕಾದ್ರೆ ಮರೀದಂಗೆ ಏನಾದರೂ ಐಡೆಂಟಿಟಿ ಪ್ರೂಫ್ ಏನಾದರೂ ಇದ್ದರೆ ಅದನ್ನು ತಗೊಂಡು ಹೋಗಿ, ಮಕ್ಕಳಿಗೆ ಫ್ರೀಯಾಗಿ ಎಂಟ್ರಿ ಆಗುತ್ತೆ ನಿಮಗೆ. ಇಲ್ಲಿ ನಾನು ಹೋದಾಗ ಏನೇನು ನಾನು ವೀಡಿಯೋಸ್ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಸೊ ಆಮೇಲೆ ಕೆಲವೊಂದು ಫೋಟೋಸು ತೊಗೊಂಡಿದ್ದೀನಿ. ಸೊ ಅದನ್ನು ಹಾಗೆ ಹಾಕ್ತೀನಿ. ಸೊ ನೀವು ನೋಡಿ ಎಂಜಾಯ್ ಮಾಡಿ. ನಾನು ಈ ಪಯಣ ಕಾರ್ ಮ್ಯೂಸಿಯಂ ಬಗ್ಗೆ ಏನೊಂದು ಇಂಟ್ರೊಡಕ್ಷನ್ ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿದ್ದೀನಿ. ನೀವು ಸ್ಕಿಪ್ ಮಾಡ್ದೇನೆ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ, ನೀವು ತುಂಬ ಎಂಜಾಯ್ ಮಾಡ್ತೀರಾ.
ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಗಾಯ್ಸ್, ಬಾಯ್, ಹ್ಯಾವ್ ಎ ಗುಡ್ ಡೇ.